ಶಿವಮೊಗ್ಗದ ಹೋಟೆಲ್ನಲ್ಲಿ ನಡೆದ ಗಲಾಟೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅಹಮದ್ ಸರ್ಕಲ್ ಸಮೀಪದ ಒಂದು ರೆಸ್ಟೋರೆಂಟ್ನಲ್ಲಿ ನಿನ್ನೆ ರಾತ್ರಿ ಕೆಲ ಯುವಕರು ಮತ್ತು ಹೋಟೆಲ್ ಸಿಬ್ಬಂದಿ ನಡುವೆ ವಾಗ್ವಾದ ಉಂಟಾದ ಘಟನೆ ನಡೆದಿದೆ. ಯುವಕರ ಆರೋಪ ಪ್ರಕಾರ ಊಟದ ಬಿಲ್ ವಿಚಾರದಲ್ಲಿ ವಿವಾದ ಉಂಟಾಗಿ ಹೋಟೆಲ್ ಸಿಬ್ಬಂದಿ ದುರ್ವ್ಯವಹಾರ ನಡೆಸಿದ್ದಾರೆ ಎಂದು ಹೇಳಲಾಗಿದೆ. ಈ ಸಂದರ್ಭದಲ್ಲಿ ತಳ್ಳಾಟ, ತೂರಾಟ, ಮುಳ್ಳಾಟ ಕೂಡ ನಡೆದಿದ್ದು, ಕೆಲವರು ಗಾಯಗೊಂಡಿರುವ ಮಾಹಿತಿ ಲಭ್ಯವಾಗಿದೆ. ಘಟನೆಯ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಸಂಬಂಧಪಟ್ಟ ಕೆಲವರನ್ನು ಠಾಣೆಗೆ ಕರೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಆದರೆ ಪೊಲೀಸರ ಕ್ರಮದ ಬಗ್ಗೆ ಕೆಲವು ಯುವಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಹೋಟೆಲ್ ಸಿಬ್ಬಂದಿಯವರಿಂದಲೂ ತಮ್ಮ ಮೇಲೆಯೇ ಆರೋಪಗಳು ಕೇಳಿಬಂದಿದ್ದು, ಘಟನೆಗೆ ಸಂಬಂಧಿಸಿದ ನಿಖರ ಮಾಹಿತಿ ಇನ್ನೂ ಸ್ಪಷ್ಟವಾಗಿಲ್ಲ. ಎರಡು ಪಾರ್ಶ್ವಗಳ ಹೇಳಿಕೆಗಳನ್ನು ಪಡೆದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ವಿವಿಧ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಅಧಿಕಾರಿಗಳು ಸಾರ್ವಜನಿಕರಿಗೆ ಶಾಂತಿ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಎಲ್ಲ ಮಾತಾಡೋದು ಸರ್. ಸಮಸ್ಯೆ ತುಂಬ ಇದೆ. ಯಾಕೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ತುಂಬಾ ಶೋಷಣೆ ನಡೀತಿದೆ. ಅನ್ನಕ್ಕೆ ದುಡ್ಡು ಕೊಟ್ಟರು ಅನ್ನ ಕೊಡ್ತಾ ಇಲ್ಲ, ದುಡ್ಡು ಕೊಟ್ಟರು ಅನ್ನ ಕೊಡ್ತಾ ಇಲ್ಲ. ಕೊಡ ಅನ್ನದಲ್ಲಿ ದೌರ್ಜನ್ಯ ಮಾಡ್ತಾರೆ. ಬಿರಿಯಾನಿ ತಿನ್ಬೇಕಾಗಿದೆ ನಾವು. ಕೊಟ್ಟಿರೋದನ್ನೇ ತಿನ್ಬೇಕಾಗಿರೋ ಅನ್ನನೇ ಕೊಡ್ಬೇಕಾದ್ರೆ ಕಬಾಬ್ ಕೊಟ್ಬಿಟ್ಟು ನನಗೆ ತಗೊಂಬರ ಅಂತ ಹೇಳಿದ್ರು ನಾವು ಅವನಿಗೆ. ಅವನೇನಂದ, ಇಲ್ಲ ನಾನು ಕೊಟ್ಟಿದ್ದೀನಿ ಅಂತ ದೌರ್ಜನ್ಯ ಅದು. ಆಮೇಲೆ ನೋಡಿದ್ರೆ ಅವ್ರು 3-4 ಜನ ಬಂದು ಗೂಂಡಾಗಿರಿ ಮಾಡ್ತಾರೆ. ತಿನ್ರೋ ಹೋಗ್ರೋ, ತಿನ್ರೋ ಯಾಕ್ರೋ ಏನ್ರೋ ಹೋಗ್ರೋ ಅಂತ ಏನ್ ಮಾಡ್ಬೇಕು ನಾವು? ಅಲ್ಲ, ನಾವು ನಮ್ಮ ಶಿವಮೊಗ್ಗದಲ್ಲಿ ಇಟ್ಕೊಂಡು ನಾವು ಗಾಂಡುಗಳಾಗಿದ್ದೀವ? ಗಾಂಡುಗಳಾಗಿದ್ದೀವ ನಾವು? ನಾನು ಹೇಳ್ತೀನಿ, ಹೋಗ್ತೀನಿ. ನಾನು ಅದನ್ನೇ ಹೇಳ್ತೀನಿ. ಹೌದು ಸರ್, ನಾನು ಅದನ್ನೇ ಹೇಳ್ತೀನಿ. ತಡೀರಿ, ಸೊಳ್ಳೆ ಮಕ್ಕಳು ಇವ್ರು ಅಮ್ಮನ್ ಗೊತ್ತಾಗಲ್ಲ. ಅವ್ರು ದಬ್ಬಾಳಿಕೆ ಅವ್ರು ಮಾಡುವಂತ ಒಂದು ಹೆಂಗ್ ಗೊತ್ತಾ, ಅವ್ರಿಗೆ ಸೂಳೆ ಮಕ್ಕಳು ರಾಜಕೀಯ ಆಗ್ಬಿಡಿ. ನಮ್ದಲ್ಲಿ ನಾವು ನಮ್ಮ ನಾಯಿ ಪಾಡಾಕ್ಬಿಟ್ಟು ನಾವು ಬದುಕ್ತಾ ಇರೋದು ನಾವು ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇದೀವಿ. ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇದೀವಿ. ನಮ್ಮ ಶಿವಮೊಗ್ಗದಲ್ಲಿ ಬದುಕ್ತಾನೆ, ನಾವು ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇದೀವಿ. ಬಂದ್ಬಿಟ್ರೆ ನಮ್ಮ ಹಿಂದೂಗಳೆಲ್ಲ